ಹೇ ಫ್ಯಾಮ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಸೊ ಇವಾಗ ಕಾಲೇಜ್ಗೆ ಹೊರಟಿದ್ದೀನಿ, ಯಾಕಂದರೆ ಇವತ್ತು ಇಂಟರ್ನಲ್ಸ್ ಇದೆ. ಇವತ್ತು ಮುಗಿಯುತ್ತೆ. ಸೋಮವಾರ ಒಂದಿದೆ, ಅದಾದಮೇಲೆ ಫ್ರೀ. ಬೇರೆ ಯಾರು ಇಲ್ಲ, ನನ್ನ ಮುಂದೆ ಇಲ್ಲೇ ಕೂತಿದ್ದಾರೆ. ಅವ್ರನ್ನ ಮನೆಗೆ ಹೋಗ್ಬಿಟ್ಟು ಕಾಲೇಜ್ ಹೋಗ್ಬಿಟ್ಟು ಬಂದ್ಬಿಟ್ಟು ತೋರಿಸ್ತೀನಿ. ಅಷ್ಟಲ್ಲಿ ರೆಡಿಯಾಗಿರ್ತಾರೆ. ಯಾವತ್ತು ಅವ್ರನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ಬೇಕಂತ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬೇರೆ ಯಾರು ನಮ್ಮ ಅಕ್ಕನೇ ತೋರಿಸ್ತೀನೋಣ ಬಂದ್ಬಿಟ್ಟು. ಸೊ ಇವಾಗ ಕಾಲೇಜ್ ಹೋಗೋಣ, ಬನ್ನಿ, ಲೆಟ್ಸ್ ಗೋ. ಹಿಂಗೆ ಕೂತಿದ್ರೆ ಹಿಂಗೆ ತೋರಿಸೋಣ, ಅದಕ್ಕೆ ತೋರಿಸಿಲ್ಲ. ಆ ಮ್ಯಾಕ್ಸ್ ಆದರೂ ಕ್ಲೀನಾಗಿ ತೋರಿಸ್ತೀನಿ. ಮ್ಯಾಕ್ಸ್ ಎದ್ದ. ಹಾಂ, ಹಲೋ. ಹಿಂಗೆ ಕೂತಿದ್ದಾರೆ. ಒಬ್ಬೊಬ್ಬ ಕಾಲೇಜ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಲೆಟ್ಸ್ ಹೋಗೋಣ. ಮನೆಗೆ ಬಂದಾಯಿತು. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 3:50. ಇದೊಂದು 10 ಮಿನಿಟ್ಸ್ ಜಾಸ್ತಿ ಇದೆ. 3:50 ಆಗಿದೆ ಅನಿಸುತ್ತೆ. ಎಷ್ಟು? 3:49. ಇವಾಗ ಲುಲು ಮಾಲು ಹೊರಟಿದ್ದೀವಿ, ನಾನು, ಅಕ್ಕ, ಮಮ್ಮಿ. ಸೊ ಇವಾಗ ಆಚೆ ಹೋದಾಗ ಕಂಟಿನ್ಯೂ ಮಾಡ್ತೀನಿ. ಸುಮಾರು ದಿನ ಆಯ್ತಲ್ಲ ವ್ಲಾಗ್ ಮಾಡ್ತೀರಾ. ಆ ಕಡೆ ಈ ಕಡೆ ಮೈಂಡ್ ಹೋಗ್ತಿದೆ, ಅದಕ್ಕೆ. ಇವಳು ಮಾತಾಡಿಸಿ ಅಂದರೆ ಮಾತಾಡಿಲ್ಲ. ಮಾತಾಡು ಇವಾಗ. ಎಂತ ಮಾತಾಡೋದು? ಎಷ್ಟು ದಿನ ಆದ್ಮೇಲೆ ಬ್ಲಾಗ್ ಬರ್ತಿರೋದು? ತುಂಬ ತಿಂಗಳಾದ್ಮೇಲೆ. ಏನು ಹೇಳಕ್ಕೆ ಇಷ್ಟಪಡ್ತೀಯ? ಎಲ್ಲರೂ ವ್ಲಾಗ್ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ ಹಾಕಿದ್ರೆ ತಾನೇ ಅವ್ರ ಪಾಪ ನೋಡಕ್ಕೆ. ನಾನು ವ್ಲಾಗ್ ಹಾಕಿಲ್ಲ, ಅವ್ರು ನೋಡ್ತಾನೂ ಇಲ್ಲ. ಇಂಟರ್ನಲ್ಸ್ ಇತ್ತು, ಅದಕ್ಕೋಸ್ಕರ ಬ್ಲಾಗ್ ಬಂದಿಲ್ಲ. ಆಮೇಲೆ ಮಿನಿ ವ್ಲಾಗ್ ಬರುತ್ತೆ, ಡೋಂಟ್ ವರಿ. ಮಿನಿ ವ್ಲಾಗ್ ಬರುತ್ತೆ. ಇವಾಗ ನಾವು ಹೊರಟಿರೋದು ಲೋಲೋ ಮಾರ್ಟ್ಗೆ. ಮಮ್ಮಿ ನೋಡಿ, ಮಮ್ಮಿ ಹಾಯ್. ಎಲ್ಲ ಒಂದು ಟ್ರಾಫಿಕ್ ಅಂದ್ರೆ ಹೆಬ್ಬಾಳದಿಂದ ಇದು ಯಾವುದಿದು ಗಾಂಧಿನಗರ ಸರ್ಕಲ್ ಬರೋಕ್ಕೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ತೊಗೊಂಡಿದ್ದೀವಿ. ಹೆವಿ ಟ್ರಾಫಿಕ್ ಇದೆ ಅಲ್ಲ. ಹೆಂಗಿದೆ ಬೆಂಗಳೂರು? ಬೆಂಗಳೂರು ಬೆಸ್ಟಾ? ಜಾಲಿ ಮಾಡ್ಲಿಕ್ಕೆ ಬ್ಯಾಂಗ್ಳೂರ್ ಬೆಸ್ಟ್, ಬಟ್ ಕೂಲ್ ಕಂಪೋಸ್ಡ್ ಆಗಿ ಓದ್ಕೊಂಡಿರ್ಲಿಕ್ಕೆ ಕೂಲ್ ಅಲ್ಲ, ಅದು ಹಾಟ್. ಬ್ಯಾಂಗ್ಳೂರ್ ಹಾಟ್, ಬ್ಯಾಂಗ್ಳೂರ್ ಬೆಸ್ಟ್. ಇಲ್ಲಿಗೆ ಬಂದ್ಬಿಟ್ಟು ಫಸ್ಟ್ ದಿನ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅದ ಹೇಳು. ಏನ್ ಚಳಿ ಅಂದ್ರೆ ನಂದು ಸ್ಕಿನ್ ಎಲ್ಲ ಹಿಂಗಾಗೋಗ್ಬಿಟ್ಟಿತ್ತು. ಮತ್ತೆ ನಾನು ಸಾಕ್ಸ್ ಹಾಕೊಂಡು ಕಿವಿಗೆ ಗುಲ್ಲ ಹಾಕೊಂಡು ಕುತ್ಕೊಳ್ಳೋದು. ಸಾಕ್ಸ್ ಹಾಕೊಂಡು ಕೂತಿದ್ಲು ಫಸ್ಟ್ ದಿನ ಬಂದವಳು. ಇಲ್ಲಿಂದ ಒಂದು ಮ್ಯಾಕ್ಸ್ ಒಂದು 10 ಇಲ್ಲ 15 ಮಿನಿಟ್ಸ್ ಇದೆ ಇಲ್ಲಿಂದ. ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ, ಸಿಗ್ನಲ್ ಬಿಡ್ತು. ಆಮೇಲೆ ಇಲ್ಲಿ ಲೂಲು ಮಾರ್ಟ್ ಎಂಟ್ರಿ. B2 ಅಪೋಸಿಟ್ ಗಾಡಿದೆ. ನಮಗೆ ಗಾಡಿ ಯಾವಾಗಲೂ ಗೊತ್ತಾಗಲ್ಲ, ಯಾವಾಗಲೂ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀವಿ. ಇವತ್ತು ಬ್ಲಾಗ್ ಮಾಡ್ತಿರೋದ್ರಿಂದ ಬ್ಲಾಗಲ್ಲಿ ಹಾಕ್ತಿದ್ದೀನಿ. ಇವಾಗ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ, ಮೇಲೆ ಹೋಗಬೇಕು. ಒಂದು ಸಿಟಿಗೆ ಹೋಗ್ತಾ ಇದ್ದೀವಿ, ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಹೋಗೋಣ ಬನ್ನಿ, ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಆಟ ಆಡೋಣ, ಎಂಜಾಯ್ ಕರ್ಕೋಬೋರ. ಇದೊಂದು ಗೊಂಬೆ ಬಂದಿದೆ. ಇದು ಇವಾಗ ಯಾವುದೋ ಟ್ರೈನ್ ಆಡ್ಕೋಬೇಕು ಅಂತ ಕರ್ಕೊಂಡ್ಬಂದಿದ್ದಾಳೆ ಕಣ್ಣು. ಇಲ್ಲಿದೆ ನೋಡಿ. ಹೋಗ್ಬಿಟ್ಟು ಕಂಟಿನ್ಯೂ ಮಾಡಿ.
ಏನಕ್ಕಾದ್ರೂ ಹೋಗೋಣ ಅನ್ಸ್ಬಿಟ್ಟಿದ್ದು, ಹಂಗೆ ಅನ್ಸ್ಬಿಟ್ಟಿತ್ತು ನನಗಂತೂ. ಯಪ್ಪ ಸ್ವಾಮಿ, ಅವ್ಳು ಬರ್ತಾಳೆ ಇದೆ, ಅವ್ಳು ರಿವ್ಯೂ ಕೇಳೋಣ ಹೆಂಗಿತ್ತು. ಈ ಪಾರ್ಟ್ ಮಾತ್ರ ಹೆವಿ ಇದಾಗುತ್ತೆ, ಅಂದರೆ ಏನು ತೊಳಸ್ದಂಗೆ ಆಗುತ್ತೆ. ಅವಳು ಇವಾಗ ಕುದುರೆ ಹತ್ರ ಹೋಗ್ತಾಳಂತೆ. ಲೆಟ್ಸ್ ಗೋ, ಹೋಗ್ಲಿ. ಅವಳು ಕುದುರೆನಾ ಅದು ಏನದು? ಯಪ್ಪ ಲಾಸ್ಟ್ ಈ ಪಾರ್ಟ್ ಮಾತ್ರ ಯಾರೋ ಕಾರಲ್ಲಿ ಬಂದು ಗುತ್ತಾ ಇರೋಂಗಿತ್ತು ಅಲ್ವಾ? ಈ ಪಾರ್ಟ್ ಮಾತ್ರ ಇಲ್ಲಿರೋದು ಕಾರಲ್ಲಿ ಬಂದು ಯಾರೋ ಗುತ್ತಾ ಇರೋಂಗಿತ್ತಲ್ಲ. ಹೊರಗೋಗಿದ್ದಾಳೆ. ನಾನು ಹೋಗಲ್ಲ ಅನ್ನಪ್ಪ, ನನಗೆ ಈ ಪಾರ್ಟಿಂದ ಒಳ್ಳೆ ತಲೆ ಸುತ್ತಂಗಾಯ್ತು. ಅದು ಒಂದ್ಸತಿ ಆಡಿದ್ರಿ, ನಾನು ಮತ್ತು ಚೇತು ಅಣ್ಣ ಮತ್ತು ಅಮ್ಮು ಮತ್ತು ಯಾರ್ಯಾರು ಆಡಿದ್ರಿ. ಇವಳೆಲ್ಲ ಚಪ್ಪಲಿನ ಬಿಸಿ ಆಗ್ತಿದೆ. ಅದಾಡಿದ್ವಿ, ಅದು ಆದರೂ ಪರವಾಗಿಲ್ಲ. ಇದು ಒಂಥರ ಯಪ್ಪ ತಲೆ ಎಲ್ಲ ಸುತ್ತಾಗ್ತಿದೆ ಅನ್ಸುತ್ತೆ. ಅಲ್ಲಿ ನೋಡ್ರಿ ಚಪ್ಪಲಿನಲ್ಲಿ ಹೆಂಗೆ ಬಿಸಿ ಹಾಕಿದ್ದಾಳೆ. ಪಕ್ಕ ಮಾಲ್ ಆಚೆ ಇರ್ತೀಯ ಕಟ್ಟಾದ್ರೆ. ಮಮ್ಮಿ ಒಂಚೂರು ಕಟ್ಟಾದ್ರೆ ಎಲ್ಲಿರ್ತಾಳೆ? ಮನೆಗೆ ಹೋಗಿ ಸೇರಿರ್ತಾರೆ. She is the one going to sit alone. Take one photo of her. ಒಬ್ಳೆ ಆಟ ಆಡ್ತಿದ್ದಾಳೆ. How was the Josh? Very high. ಮತ್ತೆ ಇದೇ ಟ್ರೈ ಮಾಡ್ತಿದ್ದಾಳೆ. ಒಂದ್ಸತಿ ವಿನ್ ಆಗಿದ ತಕ್ಷಣ ಮತ್ತೆ ವಿನ್ ಆಗ್ತೀನಿ ಅಂತ ಹೋಪ್ಸ್ ಮೇಲೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಅದು ಲಕ್ಕಲ್ಲಿ ಬಂದಿದ್ದು ನೋಡಿ. ಇವಾಗ ಗೊತ್ತಾಗುತ್ತೆ. ಇವಾಗ 40 ಟಿಕೆಟಾ, ಲಾಸ್ಟ್ 500 ಟಿಕೆಟಲ್ಲಿ ಗೊತ್ತಾಗುತ್ತೆ ನೋಡಿ. ಆಗಲಿ ನಾನು ಹೇಳಿದಷ್ಟು ಹೇಳಿದೆ, ಆಗಲಿ. ಇವಾಗಿರೋದು ಆಟ ಲಾಸ್ಟ್ ಮ್ಯಾಚ್. ಸುಮ್ಮನೆ ಆಯ್ತು, ಹೋಯ್ತದೆ ಇನ್ನೆಲ್ಲಿಂದ ಅಷ್ಟೇ. ಸುಮ್ಮನೆ ಏನೋ ಒತ್ತದ್ದು, ಸುಮ್ಮನೆ ಏನೋ ಆಪ್ಸ್ ಮೇಲೆ ಒತ್ತದ್ದು ಹೋಯ್ತದೆ. ಇವಾಗ ಹೇಳು, ಮಮ್ಮಿ ಮೇಲೆ ಪ್ರಾಮಿಸ್ ಇಟ್ಟೆ, ಸುಮ್ಮನೆ ಹೊತ್ತಿದ್ದಾನೆ. ಇಲ್ಲ ಇಲ್ಲ, she was observing. ಮನ್ಸು ಮುಟ್ಕೊಂಡು ಹೇಳು, ಸೀರಿಯಸ್ ಆಗಿ ಹೇಳು. ಸರಿ ಆಯ್ತು. ಇವಾಗ ನಾನೊಂದು ಹೇಳ, ನೀನು ನಿಜ ಹೇಳಿಲ್ಲ ಅಂದರೆ ಎಕ್ಸಾಮಲ್ಲಿ ನಿನಗೆ ಗೊತ್ತಾಗುತ್ತೆ. ಇವಾಗ ಹೇಳು, ಇವಾಗ ಹೇಳು. ಹಾಂ, ಕನ್ಫ್ಯೂಷನ್ ಇತ್ತು, ಏನೋ ಗೊತ್ತಿದೆ ಬಂತು. ಆ್ಯಡ್ ಆಗ್ತಿದೆ ಅದು. ನಾನು ಬಂತು. ಲೆಟ್ಸ್ ಗೋ. 1060 ರೂಪೀಸ್ ಇವಾಗ ಟಿಕೆಟ್ ವಿನ್ ಮಾಡಿದಾರಲ್ಲ, ಅದಕ್ಕೆ ಎಲ್ಲ ಹುಡುಕ್ತಾ ಇದ್ದಾರೆ ಇಲ್ಲಿ ಏನು ಸಿಗುತ್ತೆ ಅಂತ. ಏರ್ ಬ್ಯಾಂಡ್ 1000 ರೂಪೀಸ್. 1000 ಟಿಕೆಟ್ಸ್ ಗಿಂತ ಟ್ರ್ಯಾಕ್ಟರ್ ಒಂದು. ಟ್ರ್ಯಾಕ್ಟರ್ ಮಂಗಳೂರಿಗೆ ಟ್ರ್ಯಾಕ್ಟ್ರಲ್ಲಿ ಹೋಗ್ತೀಯಾ? ಲಗೇಜ್ ಎಲ್ಲ ಹಾಕ್ಕೊಂಡು ನೋಡುವಾಗ ಏನು ಸಿಗುತ್ತೆ ಅಂತ. 1000 ಎಷ್ಟಿರೋದು? ಅಮ್ಮ ಡನ್ ತಗೋಪಾಲಿ. ಸಿಂಗರ್ ಬರ್ಗರ್ ನಾನು ಹೇಳು ಫಸ್ಟ್ ಟೈಮ್ ಅನ್ಸುತ್ತೆ. ಬೇಕಾ ಅಂತ ಒಂಥರ ಇದ್ರಲ್ಲಿ ತಿಂದಿರೋದು. ಅಲ್ಲಿ ನೋಡಿ, ಅವಳು ಒಬ್ಳೆ ಹುಡುಕ್ತಿದ್ದಾಳೆ. ಹ್ಯಾಂಡ್ ವಾಶ್ಗೆ ಹೋಗಿ ಆಪಲ್ ಬಿಟ್ಟು ಬಂದುಬಿಟ್ಟಿದ್ವಿ. ನೋಟಿಸ್ ಮಾಡೋದಿಲ್ಲ ಇಲ್ವಾ? ನಾನು ಮಾಡಿದ್ದೀನಿ. ಅಮ್ಮ
ಅಮ್ಮಗೆ ಫೋನ್ ಮಾಡ್ತೀನಿ. ಮೇಲೆ ನೋಡೋಕ್ಕೇಳಿ ಅವಳು ನೋಡಿದ್ರೆ ಡೌ ಮಾಡ್ತಿದ್ದಾಳೆ ಪಕ್ಕ 110% ಅವಳು ಡೌ ಮಾಡ್ತಿದ್ದಾಳೆ. 100% ನಗ್ತಾ ಇದ್ದಾಳೆ. ಇಲ್ಲ 100% ಡೌ ಮಾಡ್ತಿದ್ದಾಳೆ. ಇಲ್ಲ ನೋಡಿ 10 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳಿದ್ರೆ ನನಗೆ ಫೋನ್ ಮಾಡಿದ್ದು ಕಟ್ ಮಾಡಿದೆ. ನನಗೆ ಫೋನ್ ಬರ್ತಿದ್ದೆ. ಅವಳು ನೋಡಿ ನಗ್ತಾ ಇದ್ದಾಳೆ. ಬರ್ತಾವಳು ಸುಮ್ಮನೆ ಇರಲಿ. ಏನಂತ ಇಲ್ಲಿರೋ ಅಣ್ಣನ ನಗ್ತಾ ಇದ್ದಾರೆ. 100% ನೋಟಿಸ್ ಮಾಡಿದ್ದಾರೆ. ಅವಳು ಡ್ರಾಮಾ ಆಡ್ತಿದ್ದಾಳೆ. ಡ್ರಾಮಾ ಆ ಕಡೆ ಓದ್ಲ ನೋಡೋಣ ಇರ್ಲಿ. ಮೇಲೆ ನಾನು ಅಮ್ಮಗೆ ಐಡಿಯಾ ಕೊಟ್ಟಿದ್ದು ಬನ್ನಿ ಮೇಲೆ ಹೋಗ್ಬಿಟ್ಟು ಅವಳಿಗೆ ನಮ್ಮಮ್ಮ 7 ಸಿಗ್ನಲ್ ಕೊಟ್ಟರು. ಅವಳು 100% ನೋಡಿದ್ದಾರೆ. ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು ನನಗೆ. ನೋಡಿದಾಳ ಯಾಕಂದ್ರೆ ಒಂದೇ ವಯಸ್ಸಿಗೆ ಮೇಲೆ ನೋಡಿದಾಳೆ ಇದು ನಿಮಿಷ ಪಕ್ಕ ನೋಡಿದಾಳೆ. ಮಮ್ಮಿ ಇವಾಗ ನೋಡಿಲ್ಲ ಅಂತಾಳೆ. ಇವಾಗ ಪ್ರಾಮಿಸ್ ಹಾಕಿಸ್ಕೊಳ್ರಿ. ಇವಾಗ ಬಾಯ್ ಬಿಟ್ಟಿಲ್ಲ, ನೀವು ಹೇಳ್ದಂಗೆ ಕೇಳ್ಬಿಡ್ತೀನಿ ನಾನು. ಇವಾಗ ಬರ್ತಿದ್ದಾಳೆ. ಎಲ್ಲ ಪ್ರಿಪೇರ್ ಆಗಿರ್ತಾಳೆ ನಗ್ಬಾರ್ದು ಅನ್ನೋದೆಲ್ಲ. ನೋಡ್ರಿ ಆದ್ರೆ ನಗ್ತಾಳೆ. ಮನ್ಸಾಕ್ಷಿ ಮುಟ್ಕೊಂಡು ಹೇಳ್ಬೇಕು. ನೀನು ಅವಾಗಲೇ ನೋಡಿದೆ ನಮ್ಮನ್ನ. ಮದರ್ ಪ್ರಾಮಿಸ್ ನೋ, ಮದರ್ ಸ್ವೇರ್ ನೋ. ಡವ್ ಮಾಡು ಅಂದ್ರೆ ಯಪ್ಪ ಸ್ವಾಮಿ. ನೀನು ಹಾಕಿರೋದೆಲ್ಲ ನೋಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಅವಳು ಅಷ್ಟು ವಾದ ಮಾಡಿದ್ಮೇಲೆ. ಏನೋ ಇಡ್ಲಿ ತಗೊಳ್ಳಿ. ಅಲ್ಲೇನೋ ಮಾಡ್ತವ್ರೆ, ನಿಮ್ಗೆ ತೋರಿಸ್ತೀನಿ ಇವಾಗ. 5 ಮಿನಿಟ್ಸ್ ಕಾಯಿರಿ. ನಮ್ಮ ಅಕ್ಕದಾಯಿತು. ಕುಟ್ಟು ನಮ್ಮ ಅಕ್ಕ ಹೆಸರು ಗೊತ್ತಾ ನಿಮಗೆ? ಕುಟ್ಟು ಅಂತ ಕರೆಯೋದು ಮನೇಲಿ ಎಲ್ಲರೂ. ಕುಟ್ಟು ಈ ಕಡೆ ಬಾ. ಯಾರ್ಯಾರು ಇದ್ದಾರೆ ಮತ್ತೆ ಅವರು ಕ್ಯಾಮ್ರಾ ಇವಾಗ ಕುಟ್ಟು ಅಂತ ಕರೆಯೋದು. ನನ್ನ ಏನಂತ ಕರೀತಾರೆ? ವಿಘ್ನೇಶ್. ಕುಟ್ಟು ಚಿಂಟು ಅಂತ ಏನಕ್ಕೆ ಮಮ್ಮಿ ಅವ್ರು ಹೆಸರಿಟ್ಟಿದ್ದು? ಹಾಂ ನೀವು ಸರಿ, ನಾನೇನೋ ಮಾಡಿಸಿದ್ದೀನಿ. ನಾನು ಮಾಡಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಹೆಂಗಿರ್ತೀನಿ. ಮ್ಯಾಮ್ ಕರೆಕ್ಟಾಗಿ ಲಿಫ್ಟಿಂದ ಹೇಳಿ ಕರೆಕ್ಟಾಗಿ ಹೋಗ್ತಾಯಿದ್ದೀವಿ ಪಾರ್ಕಿಂಗ್ ಹತ್ರ. ಅಲ್ಲ ಮಮ್ಮಿ ಫಸ್ಟ್ ಟೈಮ್ ಅಲ್ಲ ನಾವು ಫೋನ್ ನೋಡ್ದಿರಾ, ಅದು ನಂಬರ್ ನೋಡ್ದಿರಾ ಕರೆಕ್ಟಾಗಿ ಬರ್ತಿರೋದು ಫೋನಲ್ಲಿ ಚೆಕ್ ಮಾಡಿದ್ದೀರಾ? ಅಯ್ಯೋ ನಾನು ನಮ್ಮ ಕಾರ್ ಮೇಲೆ ಹೋಗ್ತಿದ್ದೆ ಅಂತ ಶಾಕ್ ಆದೆ. ಅಲ್ಲಿ ಇದೊಂದು ಹೊಸ ಜಾಕೆಟ್. ಇದು ಹೊಸ ಜಾಕೆಟ್. ಹಾಂ ಹೌದಾ? ಇದು ನಮ್ಮ ಅಕ್ಕದ ಹೊಸ ಜಾಕೆಟ್ಟು. ಇದು ನಮ್ಮದು ಹೊಸ ಜಾಕೆಟ್. ಅಯ್ಯೋ ಹೆಂಗೆ ಮೇಲೆ ಹಾಕ್ತಾರೆ ಇವರು? ತೋರಿಸ್ತೀನಿ ಅಲ್ಲಿ ನೋಡ್ರಿ. ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ನಾನು ಶಾಕು ಅಲ್ವಾ? ಪಪ್ಪ ಇದ್ದಿದ್ದು ಇವಾಗ ಟೆನ್ಷನ್ ಆಗ್ಬಿಟ್ಟಿರೋದು ಎಲ್ಲಿ ನಮ್ಮ ಗಾಡಿ ಅಂತ. ಏನಕ್ಕೆ ಯಾಕೆ ಈ ಕಾರ್ ಮೇಲೆ ಹೋಗ್ತಿದೆ ಗೊತ್ತಿಲ್ಲ. ಐ ಥಿಂಕ್ ಇದು ಹಿಂಗೆ ಕೆಳಗಡೆ ಬಂದು ಹಿಂಗೆ ಹೋಗುತ್ತೆ ಅನ್ಸುತ್ತೆ. ನೋಡೋಣ ಇರ್ರಿ. ಅಲ್ಲ ಸೇಮ್ ಅಲ್ಲ? ಅಯ್ಯೋ ಆ್ಯಂಟನ ಟಚ್ ಆಗ್ತಿದ್ಯಾ? ಅಚ್ಚ ಇಲ್ಲ ಡೌನ್ಗೆ ಬರುತ್ತೆ ಅನಿಸುತ್ತೆ. ಇಷ್ಟೊತ್ತು ಇದು ಇದಿತ್ತಲ್ಲ, ಸೊ ಇದು ಡೌನ್ಗೆ ಬರುತ್ತೆ. ನಾನು ಬಂದಿದ್ದ ತಕ್ಷಣ ಕಾರ್ ಇಲ್ಲ. ಮಮ್ಮಿ ಕರೆಕ್ಟಾಗಿ ಮೇಲೆ ನೋಡಿ ಕಂಡು ಹಿಡಿದ್ರು. ನಾನು ಕಾರಿಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಯ್ಯೋ
ಬಂತು ಕೆಳಗಡೆಯಿಂದ ಕೆಳಗಡೆಯಿಂದ ಬಂತು ಅಂತೀವಿ. ಸ್ಕೋಡಿ ಬುಡಿ ಬಂತು, ಸ್ಕೋಡಿ ಬುಡಿ. ನಮ್ಮ ಅಕ್ಕ ಮೊನ್ನೆ ಬಂದ್ಬಿಟ್ಟು ಹೆಸರಿಟ್ಟಿರೋದು ಸ್ಕೋಡಿ ಬುಡಿ ಅಂತೆ. ಏನಕ್ಕೆ ಅಂದರೆ ಏನಕ್ಕೆ ಹೆಸರಿಟ್ರು? ಬೋರ್ ಅಂತ ಅದಕ್ಕೆ ಬೋಡಿ ಅಂತ ಹೆಸರು. ಅವಳು ಇಟ್ಟಿರೋದು ಆ ಥರ ಆಕ್ಚುಲಿ ನಾನಿಟ್ಟು ಸ್ಕೋಡಿ ಬೋಡಿ ಟೈಮಿಂಗ್ ಬಂತಪ್ಪ. ನನಗೆ ಸಾಕು, ನಾನು ಹೋದರೆ ಸಾಕು ಅನ್ಸ್ಬಿಟ್ಟಿದೆ ಇವಾಗ. ಥ್ಯಾಂಕ್ ಯು ಗೈಸ್. ಹತ್ತಿ ಬೇಗ ಬೇಗ ಬೇಗ, ತಲೆ ಮೇಲೆ ಬೀಳಲ್ಲ ತಾನೆ. ಹೋಗೋಣ, ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ರೀ. ಓಕೆ ಫ್ಯಾಮ್, ಮನೆಗೆ ಬಂದೈತೆ ನೋಡಿ. ಇದ್ದೆ ನಮ್ಮ ಮಮ್ಮಿ ಅಲ್ಲಿ ಹೇಳಿದ್ನಲ್ಲ ಮಾಡಿಸ್ತಿದ್ದೀವಿ ಅಂತ. ಸುರಕ್ಷಣೆ ಇಂಜಿನ್ ಅಂತ ತೋರಿಸು. ಎಲ್ಲಿ ಮಮ್ಮಿ ಹೇಳಿದ್ರು? ಇದು ನಾನು ವೇರ್ ಲೋಕ್ಸ್ ಅಂತ ನಾನು ಮಾಡಿಸ್ಕೊಂಡಿದ್ದು. ಅವಳ ಹೆಸರು ಕುಟ್ಟು ಅಂತ ಹಾಕ್ಸಿದ್ದಾಳೆ. ಇಟ್ಸ್ ಮೈ ಪೆಟ್ ನೇಮ್ ಕುಟ್ಟು. ಇವಾಗ ಬೇರೆ ಥರ ಇದ್ದೀನಿ, ನಾನು ಆಮೇಲೆ ಬ್ಲಾಗ್ ಮಾಡ್ತೀನಿ. ಓಕೆ ಬಾಯ್.